ನಮಸ್ಕಾರ. ಇವತ್ತಿನ ವಿಡಿಯೋ ಈ ಸಲದ ಬಜೆಟ್ನಲ್ಲಿ ತೆರಿಗೆ ವಿನಾಯಿತಿ ದೊರೆಯಬಹುದೇ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಜನಸಾಮಾನ್ಯರಿಗೆ ಒಂದೇ ಒಂದು ಚಿಂತೆ, ಏನಾದರೂ ಹೊಸ ತೆರಿಗೆ ಹಾಕ್ತಾರ ಬಜೆಟ್ನಲ್ಲಿ. ಮತ್ತು ಅವರೆಲ್ಲ ಕೇಳೋದು, ನಮಗೇನಾದರೂ ಆದಾಯ ತೆರಿಗೆಯಲ್ಲಿ ವಿನಾಯಿತಿ ರಿಯಾಯಿತಿ ಸಿಕ್ಕಬಹುದೇ? ಆದ್ದರಿಂದ ಮುಂದಿನ ಬಜೆಟ್ನಲ್ಲಿ ಏನು ನಿರೀಕ್ಷೆ ಇರಬಹುದು ಅಂತ ಒಂದು ಸಣ್ಣ ವಿಡಿಯೋ ಮಾಡಿದ್ದೇವೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಈ ಸಲದ ಯೂನಿಯನ್ ಬಜೆಟ್ ಜುಲೈ ತಿಂಗಳ ಒಳಗಾಗಿ ಆಗಬಹುದು ಮತ್ತು ಇವತ್ತಿನವರೆಗೆ ಡೇಟ್ ಅನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಮತ್ತೆ ಲಾಟ್ ಆಫ್ ಹೋಪ್ಸ್ ಆರ್ ದೇರ್. ಟ್ಯಾಕ್ಸ್ ಕಟ್ ಮಾಡ್ತಾರೆ ಮತ್ತು ಬರ್ಡನ್ ಆಫ್ ದಿ ಕಾಮನ್ ಮ್ಯಾನ್ ಕಮ್ಮಿ ಆಗುತ್ತೆ ಅಂತ. ವರದಿಗಳ ಪ್ರಕಾರ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಕನ್ಸಿಡರ್ ಮಾಡ್ತಾ ಇದ್ರಂತೆ ರಿಲೀಫ್ ಫಾರ್ ಇಂಡಿಯಾಸ್ ಲೋವರ್ ಇನ್ಕಮ್ ಅರ್ನರ್ಸ್ ವಿತ್ ಟ್ಯಾಕ್ಸ್ ಕಟ್ ಫಾರ್ ದ ಫಸ್ಟ್ ಟೈಮ್ ಇನ್ 7 years. ಅಂತಂದ್ರೆ ಯಾರು ಲೋ ಇನ್ಕಮ್ ರೇಂಜ್ ಇರ್ತಾರೋ ಅವರಿಗೆ ಒಂದಷ್ಟು ಟ್ಯಾಕ್ಸ್ ಕಟ್ಗಳನ್ನು ಕೊಡೋದು ಮತ್ತೆ ಫಸ್ಟ್ ಟೈಮ್ ಇನ್ 7 years. ದಿ ಟ್ಯಾಕ್ಸ್ ಕಟ್ ಈಸ್ ಟು ಇಂಪ್ರೂವ್ ದಿ ಕನ್ಸಂಪ್ಷನ್ ಬೂಸ್ಟಿಂಗ್ ಪ್ಯಾಕೇಜ್ ವಿತ್ ನಿಯರ್ಲಿ 50,000 crores ಇನ್ ದ ಅಪ್ಕಮಿಂಗ್ ಬಜೆಟ್. ಸರ್ಕಾರದವರು ಆದಾಯ ತೆರಿಗೆಯಲ್ಲಿ ಒಂದಷ್ಟು ಚೇಂಜಸ್ ಅನ್ನ ಮಾಡಬಹುದು. ಅಂತಂದ್ರೆ 5 ಲಕ್ಷದಿಂದ 15 ಲಕ್ಷ ಇನ್ಕಮ್ ಅವರವರು ಸದ್ಯಕ್ಕೆ 5ರಿಂದ 20% ವರೆಗೂ ಆದಾಯ ತೆರಿಗೆಯನ್ನು ಕಟ್ತಾ ಇದ್ದಾರೆ. ಅದರಿಂದ ವರದಿ ಏನು ಹೇಳುತ್ತೆ ಅಂತಂದ್ರೆ ಹೊಸ ಟ್ಯಾಕ್ಸ್ ಬ್ರಾಕೆಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಬಹುದು. ಆದ್ರೆ ಇವತ್ತಿನವರೆಗೆ ಏನೂ ಕೂಡ ಫೈನಲ್ ಆಗಿಲ್ಲ. ಸದ್ಯಕ್ಕೆ ಹಣಕಾಸು ಸಚಿವರು ಒಂದಷ್ಟು ಪ್ರೀ ಬಜೆಟ್ ಕನ್ಸಲ್ಟೇಷನ್ ಮಾಡ್ತಾರೆ. ಸ್ಟೇಕ್ ಹೋಲ್ಡರ್ಸು, ಇಕಾನಮಿಸ್ಟು, ಟ್ರೇಡ್ ಯೂನಿಯನ್ಸ್, ಇಂಡಸ್ಟ್ರಿ ಚೇಂಬರ್ಸ್. ಇದು ಪ್ರತಿ ವರ್ಷ ನಡೆಯುವಂತ ವಿಚಾರ. ಅಂದ್ರೆ ಅವರ ಮನಸ್ಸಿನಲ್ಲಿ ಏನಿದೆ, ಅವರ ಬೇಡಿಕೆ ಏನಿದೆ ಅಂತ ತಿಳ್ಕೊಂಡು ಅದರಂತೆ ಸರ್ಕಾರ ಬಜೆಟ್ ಅನ್ನು ಫಾರ್ಮ್ ಮಾಡಲಿಕ್ಕಿದೆ. ಬಜೆಟ್ ಈ ಸತಿ 22ನೇ ತಾರೀಕು ಜುಲೈ ಮಂಡನೆ ಆಗುತ್ತೆ ಅನ್ನುವಂಥದ್ದು ಮೀಡಿಯಾ ರಿಪೋರ್ಟ್ಗಳಿಂದ ತಿಳಿದು ಬಂದಿದೆ. ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಆದಾಯ ತೆರಿಗೆಯಲ್ಲಿ ಒಂದು ವಿಶೇಷ ಕಂಡು ಬಂದಿದೆ. ಅದೇನು ಅಂತಂದ್ರೆ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಹ್ಯಾಸ್ ಕ್ರಾಸ್ಡ್ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್. ಇಷ್ಟು ವರ್ಷದಿಂದ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಇತ್ತು. ಅದರ ಅರ್ಥ ಏನು ಅಂತಂದ್ರೆ ಟ್ಯಾಕ್ಸ್ ಬ್ರಾಕೆಟ್ ಅನ್ನ ಒಂದಷ್ಟು ವೈಡ್ ಮಾಡ್ತಾ ಇದ್ದಾರೆ. ಸೊ ದಟ್ ಲಾರ್ಜ್ ನಂಬರ್ ಆಫ್ ಪೀಪಲ್ ಕಮ್ ಅಂಡರ್ ದ ಟ್ಯಾಕ್ಸ್ ನೆಟ್ ಅನ್ಲೈಕ್ ಇನ್ ದ ಪಾಸ್ಟ್. ಈಗ 2022-23 ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ 8.33 lakh crores ಇತ್ತು. ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ 8.25 lakh crores. 2023-24 ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ 10.44 lakh crores, ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ 9.11 lakh crores. ಈ ಸಂದರ್ಭದಲ್ಲಿ ಷೇರು ಮಾರುಕಟ್ಟೆ ಹೂಡಿಕೆದಾರರ ಒಂದು ನಿರೀಕ್ಷೆ ಕೂಡ ಇದೆ. ಅದೇಂತಂದ್ರೆ ಒಂದಷ್ಟು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ನ ಕಮ್ಮಿ ಮಾಡಿ. ಸದ್ಯದ ಮಟ್ಟಿಗೆ ನೀವು ನೋಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ತುಂಬಾ ಗೊಂದಲ ಇದೆ. ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳಿಗೆ, ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳಿಗೆ ಬೇರೆ ಬೇರೆ ಅವಧಿಯಲ್ಲಿ ಅವರು ಟ್ಯಾಕ್ಸ್ ಗಳನ್ನು ಹಾಕ್ತಾ ಇದ್ದಾರೆ. ಇದು ಒಂದು ದೊಡ್ಡ ಕನ್ಫ್ಯೂಷನ್. ಅದಕ್ಕೋಸ್ಕರ ಮುಂದಿನ ಸ್ಲೈಡ್ ನಲ್ಲಿ ನಾವು ಒಂದಷ್ಟು ಡೀಟೇಲ್ಸ್ ಅನ್ನು ಹಾಕಿದ್ದೇವೆ. ಯಾವ ರೀತಿ ಶಾರ್ಟ್ ಟರ್ಮ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಇತ್ಯಾದಿ. ಲಿಸ್ಟೆಡ್ ಸ್ಟಾಕ್ಸ್ ಅಂಡ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಪೀರಿಯಡ್ ಆಫ್ ಹೋಲ್ಡಿಂಗ್ ಟು ಕ್ವಾಲಿಫೈ ಫಾರ್ ಲಾಂಗ್ ಟರ್ಮ್ 12 ತಿಂಗಳು, ಟ್ಯಾಕ್ಸ್ ಆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 15, ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ 10%. ಅದಾದ್ಮೇಲೆ 1 ಲಕ್ಷಕ್ಕೆ ಈಗಾಗಲೇ ವಿನಾಯಿತಿ ಇದೆ. ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಲ್ಲಿ ಪೀರಿಯಡ್ ಆಫ್ ಹೋಲ್ಡಿಂಗ್ ಫಾರ್ ಕ್ವಾಲಿಫೈಡ್ ಲಾಂಗ್ ಟರ್ಮ್ 12, ಟ್ಯಾಕ್ಸ್ ಆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನಾರ್ಮಲ್ ಟ್ಯಾಕ್ಸ್ ಸ್ಲ್ಯಾಬ್, ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 20% with indexation or 10% without indexation. ಈಗ ಡೆಟ್ ಮ್ಯೂಚುವಲ್ ಫಂಡ್ ಪೀರಿಯಡ್ ಆಫ್ ಹೋಲ್ಡಿಂಗ್ ಟು ಕ್ವಾಲಿಫೈ ಫಾರ್ ಲಾಂಗ್ ಟರ್ಮ್ 36 ತಿಂಗಳು, ಟ್ಯಾಕ್ಸ್ ಆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನಾರ್ಮಲ್ ಟ್ಯಾಕ್ಸ್ ಸ್ಲ್ಯಾಬ್, ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಾರ್ಮಲ್ ಟ್ಯಾಕ್ಸ್ ಸ್ಲ್ಯಾಬ್. ಮತ್ತೆ 4ನೇದು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಅಥವಾ ರಿಯಲ್ ಎಸ್ಟೇಟ್ ಪೀರಿಯಡ್ ಫಾರ್ ಹೋಲ್ಡಿಂಗ್ ಟು ಕ್ವಾಲಿಫೈ ಲಾಂಗ್ ಟರ್ಮ್ 24 ತಿಂಗಳು, ಟ್ಯಾಕ್ಸ್ ಆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನಾರ್ಮಲ್ ಟ್ಯಾಕ್ಸ್ ಸ್ಲ್ಯಾಬ್ ಮತ್ತು ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 20% ವಿತ್ ಇಂಡೆಕ್ಸೇಷನ್. ಈ ವರ್ಷ ಎಲೆಕ್ಷನ್ ಅಲ್ಲಿ ಬಿಜೆಪಿ ಬಹಳ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡುತ್ತೆ, ತನ್ನ ಕಾಲಿನ ಮೇಲೆ ಸರ್ಕಾರವನ್ನು ಫಾರ್ಮ್ ಮಾಡುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಇದ್ದು ಅದೀಗ ಒಂದಷ್ಟು ತಲೆ ಕೆಳಗಾಗಿದೆ. ಬಿಜೆಪಿಗೆ ಹೇಳಿಕೊಳ್ಳುವಂತ ನಂಬರ್ ಆಫ್ ಸೀಟ್ಸ್ ಬಂದಿಲ್ಲ. ಆದ್ದರಿಂದ
ಪ್ರತಿಯೊಂದು ಡಿಸಿಷನ್ ಕೂಡ ಅವರು ಅಲಯನ್ಸ್ ಪಾರ್ಟ್ನರ್ನ ಮೊರೆ ಹೋಗಬೇಕಾಗುತ್ತೆ. ಆದ್ದರಿಂದ ತಜ್ಞರ ಒಂದು ನಿರೀಕ್ಷೆ ಏನು ಅಂತಂದ್ರೆ ಆದಷ್ಟು ಜನಪ್ರಿಯ ಬಜೆಟ್ ಅನ್ನು ತರಬಹುದು. ಸ್ಪೆಷಲಿ ಈ ವರ್ಷ ಅದೇನಾದ್ರೂ ಸ್ವಲ್ಪ ಕಾಂಪ್ಲಿಕೇಟೆಡ್ ಬಜೆಟ್ ಮತ್ತೆ ಒಂದಷ್ಟು ಎಕ್ಸ್ಟ್ರಾ ಟ್ಯಾಕ್ಸ್ ಗಳನ್ನು ಹಾಕಬೇಕು ಅಂತಂದ್ರೆ ಫೆಬ್ರವರಿ 2025ನೇ ಬಜೆಟ್ ಅಲ್ಲಿ ಮಾಡಬಹುದು ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿರುವ ತಜ್ಞರು ಕೂಡ ಅದೇ ಅಭಿಪ್ರಾಯವನ್ನು ತಿಳಿದಿದ್ದಾರೆ. ಅಂತಂದ್ರೆ ಯಾವುದು ಪಾಪ್ಯುಲರ್ ಇದೆಯೋ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಜನರಿಗೆ ಯಾವುದು ಕೆಟ್ಟದ್ದು ಜಾಸ್ತಿ ಟ್ಯಾಕ್ಸ್ ಹಾಕುವಂತದನ್ನ ಈ ಸತಿ ಮಾಡ್ಲಿಕ್ಕಿಲ್ಲ. ಈ ಸತಿ ಬಜೆಟ್ ನಲ್ಲಿ ಒಂದಷ್ಟು ಪಾಸಿಟಿವ್ ಔಟ್ಲುಕ್ ಕಂಟಿನ್ಯೂ ಆಗ್ಬೋದು, ನೆಗೆಟಿವ್ ಔಟ್ಲುಕ್ ಆಗುವಂತದ್ದು ಬಹಳ ರೇರ್. ಷೇರು ಮಾರುಕಟ್ಟೆ ಬಗೆಗೆ ಇನ್ನೊಂದಷ್ಟು ವಿಷಯಗಳನ್ನು ಈಗ ಹೇಳುವಂತ ಸಮಯ ಬಂದಿದೆ. ಬಹಳ ವರ್ಷಗಳ ಕೆಳಗೆ ಚಿದಂಬರಂ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಥವಾ STT ಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕಂತಂದ್ರೆ ಅವಾಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಷೇರು ಮಾರುಕಟ್ಟೆಯಲ್ಲಿ ಇರಲಿಲ್ಲ. ಅಂತಂದ್ರೆ ಯಾರಾದ್ರೂ ಷೇರು ಮಾರುಕಟ್ಟೆಯಲ್ಲಿ ಬೈಯಿಂಗು ಸೆಲ್ಲಿಂಗ್ ಮಾಡಿದಾಗ ಸರ್ಕಾರಕ್ಕೆ ಏನೂ ಟ್ಯಾಕ್ಸ್ ಅಥವಾ ಆದಾಯ ಆಗ್ತಿರ್ಲಿಲ್ಲ. ಅರುಣ್ ಜೇಟ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಆದ್ಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 10% ಇಂಟ್ರೊಡ್ಯೂಸ್ ಮಾಡಿದರೆ 1 ಲಕ್ಷ ಅದಕ್ಕೆ ವಿನಾಯಿತಿಯನ್ನು ಕೊಟ್ಟು. ಆದರೆ ಈ ಸಂದರ್ಭದಲ್ಲಿ STTನ ತೆಗಿಬೇಕಾಗಿತ್ತು. ಯಾಕಂದ್ರೆ STT ಅನ್ನು ಇಂಟ್ರೊಡ್ಯೂಸ್ ಮಾಡಿದ ಉದ್ದೇಶ ಏನು ಅಂತಂದ್ರೆ ಷೇರು ಮಾರುಕಟ್ಟೆಯಿಂದ ಒಂದಷ್ಟು ನಮಗೆ ಟರ್ನ್ ಓವರ್ ಸಿಕ್ಲಿ, ಒಂದಷ್ಟು ಹಣ ಸಿಕ್ಲಿ ಅಂತ ಸರ್ಕಾರಕ್ಕೆ ಒಂದು ಅಪೇಕ್ಷೆ ಇತ್ತು. ಈಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಕೂಡ ಸರ್ಕಾರದವರು STTನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ವಿಚಾರ, ಈ ಬಜೆಟ್ ಅಲ್ಲಿ ಬಹುಶಃ ಬರುವಂತದ್ದು ಟ್ಯಾಕ್ಸ್ ಆನ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್. ಯಾಕಂದ್ರೆ ಭಾರತದಲ್ಲಿ ಸದ್ಯಕ್ಕೆ ಅನ್ಯೂಶುವಲಿ ಹೈ ವಾಲ್ಯೂಮ್ ಆಫ್ ಟ್ರೇಡಿಂಗ್ ಆಗ್ತಾ ಇದೆ FNOಗಳಲ್ಲಿ. ಮತ್ತೆ ಸರ್ಕಾರಕ್ಕೆ ಒಂದು ಭಯ ಏನು ಅಂತಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ 90% ಜನ ಅದರಲ್ಲಿ ತಮ್ಮ ಹಣವನ್ನು ಕಳ್ಕೊಳ್ತಾ ಇದ್ದಾರೆ. ತಮ್ಮ ಜೀವನದ ಹಾರ್ಡ್ ಅರ್ನ್ ಮನಿಯನ್ನು ಅವರು ಪೋಲು ಮಾಡ್ತಾ ಇದ್ದಾರೆ. ಅದರಿಂದ SEBI ಅವರು FNOಗೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನು ಹಾಕ್ಬೇಕಂತಿದ್ದಾರೆ. ಮತ್ತೆ FNO ಇಂದ ಬಂದ ಇನ್ಕಮಿಗೆ 30% ತೆರಿಗೆಯನ್ನು ಹಾಕುವಂತ ಒಂದು ಐಡಿಯಾವನ್ನು ಇಟ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಒಂದು ವಿಚಾರ, 90ರಿಂದ 95% ಜನ ಏನಿದ್ದರೂ ಕೂಡ FNOದಲ್ಲಿ ಹಣ ಕಳ್ಕೊಳ್ತಾರೆ. ಆದ್ದರಿಂದ ಅವರು ಟ್ಯಾಕ್ಸ್ ಕಟ್ಟುವಂತ ವಿಚಾರ ಬರುವುದೇ ಇಲ್ಲ. ಬಜೆಟ್ ಸದ್ಯಕ್ಕೆ ಜುಲೈ 2024ರಲ್ಲಿ ಮಂಡನೆ ಆಗುತ್ತೆ. ಮತ್ತೆ ಪುನಃ ಇನ್ನೊಂದು ಬಜೆಟ್ ಆಗುವಂತದ್ದು ಫೆಬ್ರವರಿ 2025. ಆದ್ದರಿಂದ ಕಾದು ನೋಡಬೇಕು ಫೈನಾನ್ಸ್ ಮಿನಿಸ್ಟರ್ ಅವರು ಏನೇನು ಘೋಷಣೆಗಳನ್ನು ಹೊರಡಿಸ್ತಾರೆ, ಪಾಸಿಟಿವ್ ನೆಗೆಟಿವ್, ಮತ್ತು ಜನಸಾಮಾನ್ಯರಿಗೆ ಅದರಿಂದ ಏನು ಇಫೆಕ್ಟ್ ಆಗುತ್ತೆ, ಷೇರು ಮಾರುಕಟ್ಟೆ ಅದಕ್ಕೆ ಹೇಗೆ ರಿಯಾಕ್ಷನ್ ಕೊಡುತ್ತೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮಗೆ ಬಜೆಟ್ ನಿಂದ ಏನು ನಿರೀಕ್ಷೆ ಇದೆ, ಯಾವ ಚೇಂಜಸ್ ಆಗಬೇಕು? 4 ಆಯ್ಕೆಗಳು: A, ರಿಡಕ್ಷನ್ ಇನ್ ಇನ್ಕಮ್ ಟ್ಯಾಕ್ಸ್ ರೇಟ್ಸ್; B, ರಿಡಕ್ಷನ್ ಇನ್ ಕ್ಯಾಪಿಟಲ್ ಗೇನ್ಸ್ ಆನ್ ಸ್ಟಾಕ್ಸ್; C, ಮೋರ್ ಸ್ಪೆಂಡಿಂಗ್ ಫಾರ್ ಇನ್ಫ್ರಾಸ್ಟ್ರಕ್ಚರ್; 4ನೇದು ಮೋರ್ ವೆಲ್ಫೇರ್ ಸ್ಕೀಮ್ಸ್ ಅಂಡ್ ಫ್ರೀಬೀಸ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.